5ನೇ ಅಧ್ಯಾಯದ 29ನೇ ಶ್ಲೋಕ. ಈ ಅಧ್ಯಾಯದ ಕೊನೆ ಶ್ಲೋಕವೂ ಕೂಡ ಇದಾಗಿದೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಹಿಂದೆ ಧ್ಯಾನಕ್ಕೆ ಕೂರುವಂತ ಕ್ರಮ ಯಾವ ರೀತಿಯಾಗಿ ಅನ್ನುವುದನ್ನು ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡದ. ಈ 26, 27, 28ನೇ ಶ್ಲೋಕಗಳಲ್ಲೂ ಕೂಡ ಧ್ಯಾನಕ್ಕೆ ಕೂರುವ ಕ್ರಮವನ್ನು ನಿರೂಪಣೆ ಮಾಡಿ ಆಯಿತು. ಈಗ ಆ ಧ್ಯಾನ ಮಾಡುವ ಸಂದರ್ಭದಲ್ಲಿ ಏನು ಧ್ಯಾನ ಹೇಗೆ ಮಾಡಬೇಕು, ಧ್ಯಾನ ಅಂದ್ರೇನು, ಧ್ಯೇಯ ಚಿಂತಾಯ, ಭಗವಂತನನ್ನ ಅಂದ್ರೆ ಯಾವುದಾದರೂ ಒಂದನ್ನ ಕೇಂದ್ರೀಕರಿಸಿ ನಮ್ಮ ದೃಷ್ಟಿಯನ್ನ ಆ ಕಡೆಗೆ ಮಾತ್ರ ಇಟ್ಟು ನಮ್ಮ ಮನಸ್ಸನ್ನ ಯಾವುದೋ ಒಂದು ಕಡೆಯಲ್ಲಿ ಕೇಂದ್ರೀಕರಿಸಿ ನಿರಂತರವಾಗಿ ಅದರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಅಂದ್ರೆ ನಾವು ಧ್ಯಾನದಲ್ಲಿ ಯಾರನ್ನ ಧ್ಯಾನ ಮಾಡಬೇಕು, ಭಗವಂತನನ್ನ ಧ್ಯಾನ ಮಾಡಬೇಕು. ಭಗವಂತನನ್ನ ಏನಂತ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಹಿಂದೆ ಹೇಳಾಗಿದೆ, ಸ್ಪರ್ಶಾನ್ ಕೃತ್ವ ಬಹಿರ್ವಾಕ್ಯಾನ್ ಚಕ್ಷುಶ್ಚೈವ ಅಂತರೇ ಭ್ರುವೋಹೋ, ಹೊರಗಿನ ಪ್ರಪಂಚದ ಸಂಪರ್ಕವನ್ನ ತುಂಡು ಮಾಡಿಕೊಳ್ಬೇಕು. ನಮ್ಮ ದೃಷ್ಟಿ ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕೃತವಾಗಬೇಕು. ಅದೆಲ್ಲವನ್ನು ಕೂಡ ಹೇಳಿ ಆಗಿದೆ. ಕುಂಭಕ ಸ್ಥಿತಿಯಲ್ಲಿ ಇರಬೇಕು. ನಮ್ಮ ಮನಸ್ಸು, ಇಂದ್ರಿಯ, ಬುದ್ಧಿ ಅದೆಲ್ಲವೂ ಕೂಡ ನಿಯಂತ್ರಣದಲ್ಲಿರಬೇಕು. ಅವನೇ ನಮಗೆ ಮುಖ್ಯ ಆಶ್ರಯ ಎಂಬತಕ್ಕಂಥ ಭಾವನೆಯನ್ನ ಹೊತ್ತು ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಹೀಗೆ ಕೂತ ಮೇಲೆ ಭಗವಂತನನ್ನ ಏನಂತ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ, ಯಜ್ಞ ತಪಸಾಂ ಭೋಕ್ತಾರಂ, ಭಗವಂತ ಇದ್ದಾನಲ್ಲ ಅವನು ಯಜ್ಞ ಮತ್ತು ತಪಸ್ಸು ಅದರ ಭೋಕ್ತೃ ಎಂಬುದಾಗಿ ಭಗವಂತನನ್ನ ಧ್ಯಾನ ಮಾಡಬೇಕು. ಯಜ್ಞ ತಪಸಾಂ ಭೋಕ್ತಾರಂ, ನಾನು ಅಂದ್ರೆ ಕೃಷ್ಣನ ಮಾತು, ನಾನು ಯಜ್ಞ ಮತ್ತು ತಪಸ್ಸು ಇದರ ಭೋಕ್ತೃ ನಾನಾಗಿದ್ದೇನೆ. ಯಜ್ಞ ಅಂದ್ರೆ ಮುಖ್ಯವಾಗಿ ನಮ್ಮೆಲ್ಲರಿಗೂ ಪ್ರಸಿದ್ಧವಾದ ಅರ್ಥ ಹೋಮಗಳು, ಅನೇಕ ರೀತಿಯಾಗಿರತಕ್ಕಂಥ ಹೋಮಗ, ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಹೀಗೆ 100 ರೀತಿಯಾಗಿರ್ತಕ್ಕಂಥ ಯಜ್ಞಗಳಿದ್ದಾವೆ. ಆ ಎಲ್ಲಾ ಯಜ್ಞಗಳ ಭೋಕ್ತೃ ಅಂದ್ರೆ ನಾವು ಕೊಡುವಂತ ಆಹುತಿಯನ್ನ ಸ್ವೀಕಾರ ಮಾಡುವನು ಭಗವಂತ. ನಾವು ಗಣಪತಿಗೆ ಹೋಮವನ್ನ ಮಾಡಿದ್ರೆ ಗಣಪತಿಯ ಅಂತರ್ಯಾಮಿಯಾಗಿ ಪ್ರಾಣಸ್ಥ ವಿಶ್ವಂಬರ ಅವನು ಆಹುತಿ ಸ್ವೀಕಾರ ಮಾಡ್ತಾನೆ. ರುದ್ರದೇವರಿಗೆ ಹೋಮವನ್ನ ಮಾಡಬೇಕಂದ್ರೆ ರುದ್ರಾಂತರ್ಯಾಮಿ ಆಗಿರುವಂತಹ ಪ್ರಾಣಸ್ಥ ದಯಾಪತಿ ಸಂಕರ್ಷಣ ಆ ಭಗವಂತನ ರೂಪ ನಾವು ಕೊಡುವಂತ ಆಹುತಿಯನ್ನು ಸ್ವೀಕಾರ ಮಾಡುತ್ತೆ. ನವಗ್ರಹ ದೇವತೆಗಳಿಗೆ ಹೋಮವನ್ನು ಮಾಡಿದ್ವಿ ಅಂತಾದ್ರೆ ಅಲ್ಲೂ ಗ್ರಹಗಳಲ್ಲೂ ಕೂಡ ಒಂದೊಂದು ಗ್ರಹದ ಅಂತರ್ಯಾಮಿ ಒಬ್ಬೊಬ್ಬ. ಸೂರ್ಯನ ಅಂತರ್ಯಾಮಿ ಪ್ರಾಣಸ್ಥ ರಾಮದೇವರು, ಚಂದ್ರನ ಅಂತರ್ಯಾಮಿ ಪ್ರಾಣಸ್ಥ ಕೃಷ್ಣದೇವರು, ಅಂಗಾರಕನ ಅಂತರ್ಯಾಮಿ ಪ್ರಾಣಸ್ಥ ನರಸಿಂಹದೇವರು, ಬುಧನ ಅಂತರ್ಯಾಮಿ ಪ್ರಾಣಸ್ಥ ಬುದ್ಧರೂಪಿಯಾದ ಪರಮಾತ್ಮ, ಗುರುವಿನ ಅಂತರ್ಯಾಮಿ ಪ್ರಾಣಸ್ಥ ವಾಯುದೇವರು, ವಾಮನ ರೂಪಿಯಾಗಿರತಕ್ಕಂಥ ಪರಮಾತ್ಮ, ಶುಕ್ರನ ಅಂತರ್ಯಾಮಿ ಪ್ರಾಣಸ್ಥ ಭಾರ್ಗವ ಪರಶುರಾಮ ರೂಪಿಯಾಗಿರ್ತಕ್ಕಂಥ ಭಗವಂತ, ಶನಿಯ ಅಂತರ್ಯಾಮಿ ಪ್ರಾಣಸ್ಥ ಕೂರ್ಮ ರೂಪಿಯಾದ ಭಗವಂತ, ರಾಹುವಿನ ಅಂತರ್ಯಾಮಿ ಪ್ರಾಣಸ್ಥ ವರಾಹ ರೂಪಿಯಾಗಿರ್ತಕ್ಕಂಥ ಭಗವಂತ, ಕೇತುವಿನ ಅಂತರ್ಯಾಮಿ ಪ್ರಾಣಸ್ಥ ಮತ್ಸ್ಯ ರೂಪಿಯಾಗಿರ್ತಕ್ಕಂಥ ಭಗವಂತ. ಹೀಗೆ ಎಲ್ಲಾ ಯಜ್ಞಗಳ ಮುಖ್ಯವಾದ ಆಹುತಿಯನ್ನು ಸ್ವೀಕಾರ ಮಾಡುವ ಭಗವಂತ. ಯಾಕಂದ್ರೆ ಸಕಲ ದೇವತೆಗಳ ಒಳಗಿದ್ದು ಅವರಿಗೆ ಶಕ್ತಿಯನ್ನು ಕೊಡುವವನು, ಅವರ ಮೂಲಕವಾಗಿ ಜಗತ್ತಿಗೆ ಒಳ್ಳೆಯದು ಮಾಡಿಸುವವನೆಲ್ಲ ಭಗವಂತನೇ. ನಮ್ಮ ದುಷ್ಟಾರಿಷ್ಟಗಳನ್ನ ಪರಿಹಾರ ಮಾಡುವನೆಲ್ಲ ಭಗವಂತನೇ. ಹಾಗಾಗಿ ಸರ್ವ ಯಜ್ಞಗಳ ಭೋಕ್ತೃ, ಇದು ಒಂದರ್ಥ. ಇನ್ನೊಂದು, ಯಜ್ಞ ಅಂತ ಹೇಳಿದ್ರೆ ಅನೇಕ ಯಜ್ಞಗಳು, ದ್ರವ್ಯ ಯಜ್ಞ ಹಿಂದೆ ಬಂದಿದೆ. ನಮ್ಮಲ್ಲಿ ಇದ್ದಂಥ ವಸ್ತುವನ್ನ ಯಾರಿಗಾದರೂ ದಾನ ಕೊಡ್ತೇವೆ, ದ್ರವ್ಯ ಯಜ್ಞ, ಅಥವಾ ತಪವ ಯಜ್ಞ, ಸ್ವಾಧ್ಯಾಯ ಯಜ್ಞ ಅಲ್ವಾ. ಹೀಗೆ ಪ್ರಾಣಾಯಾಮ ಯಜ್ಞ, ಬೇರೆ ಬೇರೆ ಯಜ್ಞಗಳನ್ನು ಭಗವಂತ ನಿರೂಪಣೆಯನ್ನು ಮಾಡಿದ್ದಾನೆ. ಆ ಎಲ್ಲಾ ಯಜ್ಞಗಳು, ಎಲ್ಲಾ ಒಂದು ಅನುಷ್ಠಾನಗಳು, ಅದರ ಮುಖ್ಯ ಸ್ವೀಕಾರಕರ್ತೃ ಯಾರು? ಭಗವಂತ. ಮತ್ತು ತಪಸ್ಸು ಅಂದ್ರೆ ನಾವು ಮಾಡುವಂತಹ ಕಠಿಣವಾದ ದೈಹಿಕವಾದ ಆಚರಣೆ. ಏಕಾದಶಿ ಉಪವಾಸವನ್ನು ಮಾಡ್ತೇವೆ, ಇನ್ನೊಂದು ಯಾವುದೋ ಬೇರೆ ಬೇರೆ ವ್ರತಾನುಷ್ಠಾನಗಳಿಗೋಸ್ಕರವಾಗಿ
ಊಟ ಮಾಡೋದಿಲ್ಲ, ಉಪಹಾರ ಮಾತ್ರ ತಗೊಳ್ಳೋದು, ಅಥವಾ ಊಟವೂ ಇಲ್ಲ ಉಪಹಾರವಿಲ್ಲ, ಬರೀ ದ್ರವ ಪದಾರ್ಥಗಳನ್ನು ಮಾತ್ರ ಸೇವನೆ ಮಾಡುವಂಥದ್ದು, ಒಂದು ಹೊತ್ತು ಮಾತ್ರ ಊಟ ಮಾಡುವಂಥದ್ದು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ರತಾನುಷ್ಠಾನಗಳನ್ನು ಮಾಡ್ತೇವೆ. ದೈಹಿಕವಾಗಿ ಸ್ವಲ್ಪ ದೇಹಕ್ಕೆ ತೊಂದರೆಯಾದರೂ ಕೂಡ ಅದು ಭಗವಂತನ ಪ್ರೀತಿಗೆ ಕಾರಣವಾದದ್ದು ಎಂಬ ಕಾರಣಕ್ಕೋಸ್ಕರವಾಗಿ ಅನೇಕ ಉಪವಾಸ ಅಥವಾ ಆಹಾರದ ನಿಯಮ ಇತ್ಯಾದಿ ವ್ರತಾನುಷ್ಠಾನಗಳನ್ನು ಮಾಡ್ತೀವಿ. ಆ ಎಲ್ಲಾ ತಪಸ್ಸು, ಆ ತಪಸ್ಸುಗಳನ್ನು ನಾವು ಯಾರಿಗೆ ಅರ್ಪಣೆ ಮಾಡುವುದು ಅಂದ್ರೆ ಭಗವಂತನಿಗೆ. ಆ ತಪಸ್ಸನ್ನ ಸ್ವೀಕಾರ ಮಾಡುವನು ಯಾರು? ಭಗವಂತ. ಅಥವಾ ತಪಸ್ಸು ಅಂದ್ರೆ ನಾವು ಮಾಡುವಂತ ಶಾಸ್ತ್ರದ ಆಲೋಚನೆ, ಶಾಸ್ತ್ರ ಚಿಂತನೆ, ಅದು ಕೂಡ ಒಂದು ತಪಸ್ಸು. ಅದನ್ನ ಭಗವಂತ ಆ ರೂಪದ ಭಕ್ತಿಯನ್ನು ಸ್ವೀಕಾರ ಮಾಡಿ ನಮ್ಗೆ ಅನುಗ್ರಹ ಮಾಡುವನು ಯಾರು? ಅದು ಕೂಡ ಭಗವಂತನೇ. ಹೀಗೆ ಯಜ್ಞ ತಪಸಾಂ ಭೋಕ್ತಾರಂ, ಯಜ್ಞ ಮತ್ತು ತಪಸ್ಸು ಅದರ ಭೋಕ್ತೃ ಭಗವಂತ. ಸರ್ವ ಲೋಕ ಮಹೇಶ್ವರಂ, ಎಲ್ಲ ಲೋಕಗಳು, ಭೂಲೋಕ ಮೊದಲಾಗಿರ್ತಕ್ಕಂಥ ಸಕಲ ಲೋಕಗಳು, ಒಬ್ಬೊಬ್ಬರಿಗೂ ಒಂದೊಂದು ಲೋಕಕ್ಕೆ ಒಬ್ಬೊಬ್ರು ಒಡೆಯರು, ಸ್ವಾಮಿ ಅಂತಿರ್ತಾರೆ. ಕೈಲಾಸಕ್ಕೆ ರುದ್ರ ಆದ್ರೆ ಸ್ವರ್ಗಕ್ಕೆ ಇಂದ್ರ, ನರಕಕ್ಕೆ ಯಮ ಆದ್ರೆ ಸತ್ಯಲೋಕಕ್ಕೆ ಬ್ರಹ್ಮದೇವರು, ಹೀಗೆ ಒಂದೊಂದು ಲೋಕಕ್ಕೆ ಒಬ್ಬೊಬ್ರು ಈಶ್ವರರು ಅಂತಿರ್ತಾರೆ, ಒಡೆಯರು ಅಂತಿರ್ತಾರೆ. ಆ ಎಲ್ಲರಿಗಿಂತಲೂ ಕೂಡ ಒಡೆಯನಾದವನು ಯಾರು? ಭಗವಂತ. ಸರ್ವಲೋಕ ಮಹೇಶ್ವರಂ ಮತ್ತು ಸರ್ವಭೂತಾನಾಂ ಸುಹೃದಂ, ಎಲ್ಲ ಭೂತಗಳು, ಭೂತ ಅಂದ್ರೆ ಏನು? ಭವಂತೀತಿ ಭೂತ, ಜನ್ಮವನ್ನ ಪಡೆದಂತ 84 ಲಕ್ಷ ಜೀವಿಗಳು ನಾವೆಲ್ಲ ಭೂತರು. ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರವರೆಗೂ ನಾವೆಲ್ಲರೂ ಕೂಡ ಭೂತಗಳು, ನಾವೆಲ್ಲ ಸರ್ವಭೂತರು. ನಮ್ಮೆಲ್ಲರ ಸುಹೃತ್, ಸುಹೃತ್ ಅಂದ್ರೆ ಅರ್ಥ ಏನು? ಅನಿಮಿತ್ತ ಉಪಕಾರಿ ಸುಹೃತ್ ಅಂತ. ಏನು ಕಾರಣ ಬೇಕು ಅಂತಿಲ್ಲ, ನಮಗೆ ಸಹಾಯ ಮಾಡಬೇಕು ಅಂತಾದ್ರೆ ನಾವು ಏನೋ ನನ್ನ ಮಗ, ಏನೋ ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಬಂಧು ಬಳಗ ಅಂತ ಸಹಾಯ ಮಾಡ್ತೀವಿ. ಆದ್ರೆ ಭಗವಂತ ಹಾಗಲ್ಲ, ಯಾವುದೇ ಕಾರಣ ಇಲ್ಲ, ಇವನ್ ನನ್ನ ಮಗ, ಇವನ್ ನನ್ನ ತಂದೆ, ಅಥವಾ ಇವನ್ ನನಗೆ ದುಡ್ಡು ಕೊಡ್ತಾನೆ, ಇವನ್ ನನ್ಗೆ ನಮಸ್ಕಾರ ಮಾಡ್ತಾನೆ, ಈ ತರ ಸಹಾಯ ಮಾಡುವುದಲ್ಲ. ಅನಿಮಿತ್ತ ಉಪಕಾರಿ, ಯಾವುದೇ ಒಂದು ಕಾರಣನೇ ಬೇಕು ಅಂತಿಲ್ಲ. ನಮಗೆ ಕಷ್ಟಕ್ಕೆ ಕೈ ಹಿಡಿಯೋರು ಯಾರು? ದೇವರು ಮಾತ್ರ. ಹಾಗಾಗಿ ಸುಹೃತ್, ನಮ್ಮೆಲ್ಲರ ಸ್ನೇಹಿತ. ಅದನ್ನೇ ಶ್ರುತಿ ವಾಕ್ಯ ಹೇಳುವಂಥದ್ದು. ವಾಸುಪರ್ಣ ಸಯುಜಾ ಸಖಾಯೋ, ಈ ದೇಹದ ಒಳಗಡೆ 2 ಸ್ನೇಹಿತರಿದ್ದಾರೆ, ಒಂದು ಜೀವಾತ್ಮ ಮತ್ತೊಂದು ಪರಮಾತ್ಮ. ಅವರಿಬ್ರು ಸ್ನೇಹಿತರು, ಎಂದೆಂದಿಗೂ ಕೂಡ ಜೀವನಿಗೆ ಪರಮಾತ್ಮ ಸ್ನೇಹಿತನಾಗಿರ್ತಾನೆ. ಹಾಗಾಗಿ ಸರ್ವಭೂತಾನಾಂ ಸುಹೃದಂ. ಇಂತಹ ಮಾಂ ಜ್ಞಾತ್ವ, ಭಗವಂತನನ್ನು ಹೀಗೆ ತಿಳಿಬೇಕು. ಜ್ಞಾತ್ವ ಅಂದ್ರೆ ಮೊದಲು ಧ್ಯಾತ್ವ, ಆಮೇಲೆ ಜ್ಞಾತ್ವ. ಮೊದಲು ಭಗವಂತನನ್ನ ಈ ರೀತಿಯಲ್ಲಿ ಧ್ಯಾನ ಮಾಡಬೇಕು. ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಯಾವ ವ್ಯಾಮೋಹಕ್ಕೆ ಬಲಿಯಾಗಿಲ್ಲ, ಕೇವಲ ಒಳಗಿನ ಪ್ರಪಂಚವನ್ನ ಕಾಣುವ ಪ್ರಯತ್ನದಲ್ಲಿದೆ. ಅಂತಹ ಪ್ರಯತ್ನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಭಗವಂತ ನಮ್ಮಿಂದ ಮಾಡಲ್ಪಡುವಂತಹ ಸಕಲ ಆರಾಧನೆಗಳನ್ನು ಕೂಡ, ಸಕಲ ಸಾತ್ವಿಕ ಕರ್ಮಗಳು, ಕಾಯಿಕ ವಾಚಿಕ ಮಾನಸಿಕವಾದ ಎಲ್ಲಾ ಕ್ರಿಯೆಗಳನ್ನು ಕೂಡ ಮುಖ್ಯವಾಗಿ ಸ್ವೀಕಾರ ಮಾಡುವನು ಭಗವಂತ. ಎಲ್ಲಾ ಅನುಷ್ಠಾನಗಳು ಎಲ್ಲ ಹೋಗಿ ಸೇರುವುದು ದೇವರ ಬಳಿಗೆ ಹೋಗಿ ಸೇರುವಂಥದ್ದು. ಎಲ್ಲರಿಗೂ ಸ್ವಾಮಿಯಾದವನು, ಸರ್ವಭೂತ ಮಹೇಶ್ವರ, ಸರ್ವಲೋಕ ಮಹೇಶ್ವರ, ಎಲ್ಲರಿಗೂ ಒಡೆಯನಾದವನು ಭಗವಂತ. ಸರ್ವಭೂತಾನಾಂ ಸುಹೃತ್, ಪ್ರತಿಯೊಬ್ಬರ ಸ್ನೇಹಿತ ಯಾರು? ಅದು ಭಗವಂತ. ಈ ರೀತಿಯಲ್ಲಿ ತಿಳ್ಕೊಳ್ಬೇಕು. ಹೀಗೆ ಭಗವಂತನನ್ನ ತಿಳ್ಕೊಂಡ್ರೆ ಅವನು ಶಾಂತಿಂ ಮೃಚ್ಯತಿ. ಶಾಂತಿ ಅಂದ್ರೆ ಶಂ ಅಂದ್ರೆ ಸುಖ, ಅದರ ಅಂತ, ಸುಖದ ತುದಿ ಅಂದ್ರೆ ಅದು ಮೋಕ್ಷ ಸುಖ. ಅಂತ ಮೋಕ್ಷ ಸುಖವನ್ನ ರುಚ್ಛತಿ ಅಂದ್ರೆ ಋಗತವು ಧಾತು, ಅಂತಹ ಮೋಕ್ಷ ಸುಖವನ್ನ ಪಡೆಯುತ್ತಾನೆ. ಅಲ್ಲಿ ಮಾಮ್ ಅಂದ್ರೆ ಒಂದರ್ಥ ನನ್ನನ್ನು ಅಂತ ಅರ್ಥ, ಇನ್ನೊಂದು ಆಕಾರ ಅಂತ ಸ್ತ್ರೀಲಿಂಗ ಮಾ ಶಬ್ದ, ರಮೇ ರಮಾಹ, ರಮಾಂ ದ್ವಿತೀಯ ವಿಭಕ್ತಿ ಏಕವಚನ. ಹಾಗೆ ಮಾ ಮೇ ಮಾಹ, ಮಾಂ ಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀನಾರಾಯಣ ದೇವರಿಬ್ಬರೂ ಕೂಡ ಸರ್ವಯಜ್ಞಗಳ ಭೋಕ್ತೃಗಳು, ಸಕಲ ತಪಸ್ಸಿನ ಫಲವನ್ನು ಕೊಡತಕ್ಕಂಥವರವರೇ. ನಮ್ಮೆಲ್ಲರ ತಂದೆ ತಾಯಿ, ನಮ್ಮೆಲ್ಲರ ಒಳಗಿರ್ತಕ್ಕಂಥವರು ಎಲ್ಲರಿಗಿಂತ ಉತ್ತಮರು. ಬ್ರಹ್ಮದೇವರು, ರುದ್ರದೇವರು, ಶೇಷದೇವರು, ಗರುಡದೇವರು, ಇವರೆಲ್ಲರಿಗಿಂತಲೂ ಕೂಡ ಉತ್ತಮರಾದವರು ಯಾರು? ಆ ಲಕ್ಷ್ಮೀನಾರಾಯಣ ದೇವರು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅಂತ ಮಹಾಭಾರತದ ಮಂಗಳ ಶ್ಲೋಕ. ಅಂದ್ರೆ ಆ ಭಗವಂತ ಮತ್ತು ಲಕ್ಷ್ಮೀದೇವಿ ಇದ್ದಾರಲ್ಲ, ಎಲ್ಲರಿಗಿಂತ ಒಡೆಯರಾಗಿರ್ತಕ್ಕಂಥವ್ರು. ಗರುಡಶೇಷ ರುದ್ರಾದಿಗಳಿಗಿಂತಲೂ ಕೂಡ, ಬ್ರಹ್ಮದೇವರಿಗಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥವ್ರು ಆ ಭಗವಂತ ಮತ್ತು ಲಕ್ಷ್ಮೀದೇವಿ. ಈ ತರ ಭಗವಂತನನ್ನ ಧ್ಯಾನ ಮಾಡಬೇಕು. ಹಾಗಾಗಿ ಧ್ಯಾನ ಅಂದ್ರೆ ನಾವು ನಮ್ಮ ಕಣ್ಮುಚ್ಚಿ ಕೂತ್ಕೊಂಡು ಒಳಗಣ್ಣಿನ ಮೂಲಕವಾಗಿ ನಮ್ಮೊಳಗೆ ಇರತಕ್ಕಂಥ ಭಗವಂತನನ್ನ ಕಾಣುವ ಪ್ರಯತ್ನವೇ ಧ್ಯಾನ. ಆ ಸಂದರ್ಭದಲ್ಲಿ ಯಥೇಂದ್ರಿಯ ಮನೋಬುದ್ಧಿ, ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲ ನಿಯಂತ್ರಣದಲ್ಲಿರಬೇಕು. ಒಳಗಿನ ಪ್ರಪಂಚವನ್ನ ಕಾಣುವ ಪ್ರಯತ್ನದಲ್ಲೇ ಇರಬೇಕು ಹೊರತು ಅದು ಬಿಟ್ಟು ಬೇರೆ ಇದನ್ನ ಕಾಣುವ ಪ್ರಯತ್ನದಲ್ಲಿ ಇರಬಾರದು.
ಏನನ್ನ ಕಾಣಬೇಕು? ದೇವರನ್ನ ಕಾಣಬೇಕು. ದೇವರನ್ನ ಯಾವ ರೀತಿಯಲ್ಲಿ ಕಾಣಬೇಕು ಅಂದ್ರೆ, ದೇವರು ಅಂತ ಹೇಳಿದ್ರೆ ಎಲ್ಲದಕ್ಕಿಂತಲೂ ಎಲ್ಲರಿಗಿಂತಲೂ ಕೂಡ ಮಿಗಿಲಾದ ಒಂದು ಅದ್ಭುತವಾದ ಶಕ್ತಿ. ಎಲ್ಲವನ್ನೂ ಸ್ವೀಕಾರ ಮಾಡುವನು, ಎಲ್ಲವನ್ನೂ ಕೊಡುವವನು, ಯಾವಾಗಲೂ ನಮ್ಮ ಜೊತೆ ಇರುವವನು, ಯಾವಾಗಲೂ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥವನು ಅದು ಭಗವಂತ. ಅವನನ್ನ ಬಿಟ್ಟು ನಮ್ಮನ್ನ ಕಾಪಾಡುವವರು ಯಾರೂ ಇಲ್ಲ. ಎಲ್ಲ ಭಾವನೆಯನ್ನು ಹೊತ್ತು ದೇವರ ಧ್ಯಾನವನ್ನ ಮಾಡಬೇಕು. ಹೀಗೆ ಯಾರು ಭಗವಂತನ ಧ್ಯಾನವನ್ನ ಮಾಡ್ತಾರೋ ಅವರು ಶಾಂತಿ ಮೃಚ್ಛತಿ. ಶಾಂತಿ ಅಂದ್ರೆ ಸುಖ, ಮೋಕ್ಷ ಸುಖವನ್ನ ಮೃಚ್ಛತಿ ಅಂದ್ರೆ ಪಡೆಯುತ್ತಾರೆ. ಮೋಕ್ಷ ಸುಖ ಸುಮ್ಮನೆ ಎಲ್ಲರಿಗೂ ಸಿಗುವಂತದ್ದಲ್ಲ. ದೇವರ ಧ್ಯಾನವನ್ನ ನಿರಂತರವಾಗಿ ಮಾಡ್ತಾ 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 ಮೋಕ್ಷ ಸುಖವನ್ನ ಪಡೆಯುತ್ತಾರೆ ಅಂತ ಇದರ ಅಭಿಪ್ರಾಯ. ಯಜ್ಞ ತಪಸಾಂ, ದೇವತಾರಾಧನೆ, ಹೋಮ ಹವನ, ಜ್ಞಾನಯಜ್ಞ ಮತ್ತು ವ್ರತಾನುಷ್ಠಾನ, ಭಗವಂತನ ಬಗ್ಗೆ ಚಿಂತನೆ, ಆಲೋಚನೆ, ಶ್ರವಣ ಮನನ ಅಥವಾ ಅಧ್ಯಯನ ಮಾಡುವಂಥದ್ದು, ಓದಿದ್ದನ್ನ ಮತ್ತೊಬ್ಬರಿಗೆ ಹೇಳ್ತಕ್ಕಂಥದ್ದು, ಇದೆಲ್ಲ ತಪಸ್ಸು. ಯಜ್ಞ ಮತ್ತು ತಪಸ್ಸು ಇವುಗಳ ಭೋಕ್ತಾರಂ, ಇವುಗಳ ಸ್ವಾಮಿ ನಾನು, ಇವುಗಳನ್ನು ಸ್ವೀಕರಿಸುವವನು ನಾನು, ಇವುಗಳ ಫಲವನ್ನು ಕೊಡುವವನು ಭಗವಂತ ಎಂಬುದಾಗಿ. ಸರ್ವಲೋಕ ಮಹೇಶ್ವರಂ, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮನಾದವನು, ಲೋಕಾಧಿಪತಿಗಳಾದಂತಹ ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ಕೂಡ ಒಡೆಯನಾದವನು. ಸರ್ವಭೂತಾನ, ಎಲ್ಲಾ ಜೀವಿ ಸಮುದಾಯ, ಅದು ಎಲ್ಲಾ ಜೀವಿ ಅಂದ್ರೆ ದೇವತೆಗಳು, ಋಷಿಗಳು, ಗಂಧರ್ವರು ಎಲ್ಲ ಬಂದ್ಬಿಡ್ತು. ಮನುಷ್ಯರು, ಪ್ರಾಣಿ, ಪಕ್ಷಿ, ಮರ, ಗಿಡ, ಬಳ್ಳಿ ಎಲ್ಲದಕ್ಕಿಂತಲೂ ಕೂಡ ಎಲ್ಲರಿಗೂ ಕೂಡ ಸರ್ವಭೂತಾನ, ಸಕಲ ಜೀವಿ ಸಮುದಾಯಕ್ಕೆ 84 ಲಕ್ಷ ಜೀವಿಗಳಿಗೂ ಕೂಡ ಸುಹೃದಂ, ಸ್ನೇಹಿತನಾದವನು, ಎಲ್ಲರಿಗೂ ಉಪಕಾರ ಮಾಡುವವನು, ಎಲ್ಲರ ಹಿತಚಿಂತಕನು, ಎಲ್ಲರ ಹಿತೇಶಿ, ಹೀಗೆ ಮತ್ತು ಎಲ್ಲರ ಬಿಂಬರೂಪಿ, ಸುಹೃತ್ ಒಳಗಿರತಕ್ಕಂಥ ಬಿಂಬರೂಪಿಯಾಗಿರುವವನು ಎಂಬುದಾಗಿ ಮಾಂ ನನ್ನನ್ನು ಜ್ಞಾತ್ವ ತಿಳಿದು, ಶಾಂತಿಂ, ಶಾಂತಿ ಅಂದ್ರೆ ಅನಂತ ಸುಖ, ಶಾಶ್ವತ ಸುಖ, ಮೋಕ್ಷ ಸುಖವನ್ನು ರುಚ್ಛತಿ ಪಡೆಯುತ್ತಾನೆ. ರುಚ್ಛತಿ ಅನ್ನೋದು ಋಗತೌ ಧಾತು, ಹೊಂದುತ್ತಾನೆ ಅಥವಾ ಪಡೆಯುತ್ತಾನೆ ಅಂತ ಅರ್ಥ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಪೃಚ್ಛತಿ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯಃ. ಸನ್ಯಾಸ ಯೋಗ ಅಂತಕ್ಕಂಥ 5ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.